ಹಾಯ್ ಸ್ನೇಹಿತರೆ, ನಮಸ್ಕಾರ. ಇವತ್ತು ದೇಶದಲ್ಲಿ ಬಹಳ ಚರ್ಚೆಯಲ್ಲಿರುವಂತಹ ಒಂದು ವಿಚಾರದ ಬಗ್ಗೆ ನಿಮಗೆ ಇಂಚಿಂಚು ಡೀಟೇಲ್ಸ್ ಅನ್ನ ನೀಡ್ತಾ ಹೋಗ್ತೀವಿ. ದಯವಿಟ್ಟು ಮಿಸ್ ಮಾಡದೆ ಕೊನೆಯ ತನಕ ನೋಡಿ. ದೆಹಲಿಯಲ್ಲಿ ಆಗಿರುವಂತಹ ನಿರ್ಭಯಾ ಕೇಸ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಇಡೀ ವಿಶ್ವದಾದ್ಯಂತ ಸುದ್ದಿ ಆಗಿತ್ತು. ಒಬ್ಬ ಹುಡುಗಿಯನ್ನ, ಸ್ನೇಹಿತನನ್ನ ಎಷ್ಟು ಕೆಟ್ಟದಾಗಿ ನಡೆಸ್ಕೊಳ್ಳಾಯಿತು, ಎಷ್ಟು ಭೀಕರವಾಗಿ ಅವರು ಅವತ್ತಿನ ದಿನ ನಡ್ಕೊಂಡ್ರು ಅನ್ನೋದು ನಿಮಗೆಲ್ಲ ಗೊತ್ತು. ಈಗ ಕೋಲ್ಕತ್ತಾದಲ್ಲಾಗಿರುವಂತಹ ಘಟನೆ ಇದೆಯಲ್ಲ, ಇದು ಕೂಡ ಯಾವುದೇ ನಿರ್ಭಯಾ ಕೇಸ್ಗೂ ಕಡಿಮೆ ಇಲ್ಲ ಕಣ್ರೆ. ಯಾಕಂದ್ರೆ ಇವತ್ತಿನ ಕಾಲದಲ್ಲಿ ಒಂದು ಕೆಲಸ ಮಾಡಬೇಕು, ಅದು ಡಾಕ್ಟರ್ ಅಂತ ಕೆಲಸ ಸಿಗಬೇಕು ಅಂತಂದ್ರೆ ಎಷ್ಟು ಕಷ್ಟ ಇದೆ ನಿಮ್ಗೆಲ್ರಿಗೂ ಕೂಡ ಗೊತ್ತೇ ಇದೆ. ಅದರಲ್ಲೂ ಒಂದು ಹೆಣ್ಣು ಮಗಳು ಎಲ್ಲ ಎಕ್ಸಾಮ್ಗಳನ್ನು ಪಾಸ್ ಮಾಡಿ, ತಂದೆ ತಾಯಿ ಸಾಕಷ್ಟು ಕನಸುಗಳನ್ನ ಇಟ್ಕೊಂಡು ಫೀಸ್ಗಳನ್ನು ಕಟ್ಟಿ, ಈಗಿನ ಕಾಂಪಿಟೇಟಿವ್ ದುನಿಯಾದಲ್ಲಿ ನನ್ನ ಮಗಳು ಕೂಡ ಒಂದು ಸಾಧನೆ ಮಾಡುವಂಥವಳಾಗಬೇಕು, 4 ಜನರಿಗೆ ಸೇವೆ ಮಾಡುವಂಥ ಡಾಕ್ಟರ್ ಆಗಬೇಕು ಅಂತ ಪ್ರಯತ್ನ ಪಟ್ಟು ಈ ಒಂದು ಕಾಲೇಜ್ಗೆ ಸೇರಿಸಿರ್ತಾರೆ. ಆ ಕಾಲೇಜ್ನಲ್ಲಿ ಏನಾಯಿತು ಇದೆಲ್ಲದರ ಬಗ್ಗೆ ಕೂಡ ನಿಮಗೆ ತಿಳಿಸ್ತೀವಿ. ಅದಕ್ಕೂ ಮುನ್ನ ಈಗ ಸದ್ಯಕ್ಕೆ ಸಂಜಯ್ ರಾಯ್ ಅನ್ನುವ ಒಬ್ಬ ವ್ಯಕ್ತಿಯನ್ನ ಅರೆಸ್ಟ್ ಮಾಡಲಾಗಿದೆ. ಈತ ಯಾವ ರೀತಿಯಾಗಿ ಸಿಕ್ಬಿದ್ದ, ಇದು ಕೂಡ ಬಹಳ ಇಂಟ್ರೆಸ್ಟಿಂಗ್ ವಿಚಾರ ಇದೆ. ಆತ ಈ CCTV ಕ್ಯಾಮ್ರಾ ಬೇರೆ ಎಲ್ಲದಕ್ಕೂ ಕೂಡ ಚಳ್ಳೆ ಹಣ್ಣು ತಿನ್ನಿಸುವಂಥದ್ದು, ಎಲ್ಲೂ ಕೂಡ ನಾನು ಪೊಲೀಸರಿಗೆ ಸಿಗಬಾರ್ದು ಅಂತ ಒಂದಷ್ಟು ಪ್ಲಾನ್ಗಳನ್ನು ಮಾಡ್ಕೊಂಡಿದ್ದ. ಆದರೂ ಕೂಡ ಈ ಕಿರಾತಕ ಪೊಲೀಸರ ಬಲೆಗೆ ಬಿದ್ದಿದ್ದಾನೆ. ಹೇಗೆ ಅದನ್ನು ಕೂಡ ಇಂಚಿಂಚಾಗಿ ಹೇಳ್ತೀವಿ. ಅದು ಕೂಡ ರೋಚಕವಾದಂಥ ಕಾರ್ಯಾಚರಣೆ ಪೊಲೀಸರು ಮಾಡಿದ್ದು. 9ನೇ ತಾರೀಕು ಆಗಿರುವಂತಹ ಘಟನೆ ಬೆಳಗ್ಗಿನ ಜಾವ. ಆದರೆ ರಾತ್ರಿ ಒಳಗೆ ಈ ಸಂಜಯ್ ರಾಯ್ನನ್ನು ಅರೆಸ್ಟ್ ಮಾಡಲಾಗಿದೆ. ಹೇಗೆ ಏನು ಎಲ್ಲವನ್ನು ಕೂಡ ಇಂಚಿಂಚಾಗಿ ನಿಮಗೆ ತಿಳಿಸ್ತಾ ಹೋಗ್ತೀವಿ. ಸೊ RG ಕಾರ್ ಕಾಲೇಜ್ನಲ್ಲಿ ಆಗಿರುವಂತಹ ಘಟನೆ. ಸೊ ಇಂದು ಮೆಡಿಕಲ್ ಕಾಲೇಜ್ನಲ್ಲಿ ಸುಮಾರು ಒಂದು 28-29 ವರ್ಷದ ಯುವತಿ ಅಲ್ಲಿ ಡ್ಯೂಟಿಯಲ್ಲಿರ್ತಾಳೆ. ಆಕೆ ಡಾಕ್ಟರ್ ಕಲಿತು ಅದನ್ನು ಪಾಸ್ ಮಾಡಿ ನಂತರ ಈ ರಿಸೈಡಿಂಗ್ ಡಾಕ್ಟರ್ ಅನ್ನೋ ಕೆಲಸ ಇರುತ್ತೆ. ಅಂದರೆ ಒಂದು ಟ್ರೈನಿಂಗ್ ಮಾಡುವಂಥ ಒಂದು ಕೆಲಸ. ಒಂದಷ್ಟು ತಿಂಗಳ ಕಾಲ ಅವರು ಕೆಲಸ ಮಾಡಬೇಕಾಗುತ್ತೆ. ಎಷ್ಟು ಮಟ್ಟಿಗೆ ಎಷ್ಟು ಕಠಿಣವಾಗಿರುತ್ತೆ ಅಂತಂದರೆ 36 ಗಂಟೆಗಳ ಕಾಲ ಅವರು ಈ ರೋಗಿಗಳ ಶುಶ್ರೂಷೆಯನ್ನು ಮಾಡಬೇಕಾಗತ್ತೆ, ಅವ್ರನ್ನ ನೋಡ್ಕೊಳ್ಬೇಕಾಗತ್ತೆ. ಸೊ ಇಂಥ 36 ಗಂಟೆ ಕೆಲಸ ಅಂತಂದರೆ ನೀವು ಲೆಕ್ಕ ಹಾಕ್ಬೋದು ಎಷ್ಟು ಕಠಿಣವಾಗಿರುತ್ತೆ. ಊಟ ತಿಂಡಿ ನಿದ್ದೆ ಎಲ್ಲ ಕೂಡ ಅಲ್ಲೇ ಮಾಡಬೇಕಾಗತ್ತೆ. ಅವರು ಯಾವುದೇ PGಗೆ ರೂಮ್ಗೆ ಹೋಗೋದಕ್ಕೆ ಅವಕಾಶ ಇರೋದಿಲ್ಲ. ಸೊ ಈ ಹುಡುಗಿ ಕೂಡ ಅದೇ ರೀತಿಯಾಗಿ ಇಲ್ಲಿ ಕೆಲಸ ಮಾಡ್ತಿರ್ತಾಳೆ 36 ಗಂಟೆ. ಸ್ವಲ್ಪ ನಿರಂತರವಾಗಿ ವೈದ್ಯರನ್ನ ಅಂದರೆ ವೈದ್ಯರ ಜೊತೆ ಕೆಲಸ ಮಾಡ್ತಾ ಅಲ್ಲಿರುವಂಥ ರೋಗಿಗಳನ್ನು ನೋಡ್ಕೊಳ್ತಾ ಸುಸ್ತಾಗಿ ಅವತ್ತಿನ ದಿನ 9ನೇ ತಾರೀಕು ಬೆಳಗ್ಗೆ ಆಲ್ಮೋಸ್ಟ್ ಒಂದು ರಾತ್ರಿ ಅಷ್ಟೊತ್ತಿಗೆ, ಮಧ್ಯರಾತ್ರಿ ಹೊತ್ತಿಗೆ ಅಲ್ಲಿನ ಒಂದು ಸೆಮಿನಾರ್ ಹಾಲ್ ಇರುತ್ತೆ, ಅಲ್ಲಿ ಹೋಗಿ ಆಕೆ ಮಲಗಿರ್ತಾಳೆ. ಮಲಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ, ನಂತರ ಬೆಳಗ್ಗೆ ಮತ್ತೆ ಹಿಂದಿನಂತೆ ಡ್ಯೂಟಿ ಇರುತ್ತೆ ಅಂತ ಹೋಗಿ ಕಣ್ಮುಚ್ಚಿದಾಳೆ ಅಷ್ಟೆ. ಯಾವುದೇ ಹೆಣ್ಮಕ್ಳಿಗಾದರೂ ಕೂಡ ಮೆಡಿಕಲ್ ಕಾಲೇಜು ಅಂತಂದಾಗ ಧೈರ್ಯ, ಸುತ್ತಮುತ್ತ ಗೊತ್ತಿರೋರು ಇರ್ತಾರೆ, ಅದು ಕೂಡ ಡಾಕ್ಟರ್ಗಳಾಗುವಂಥವ್ರು, ಡಾಕ್ಟರ್ ಆಗಿರುವಂಥವ್ರು ಇರ್ತಾರೆ ಅಂತಂದರೆ ಪೇಷಂಟ್ಗಳಿರ್ತಾರೆ, ಯಾವುದೇ ರೀತಿ ಅಪಾಯ ಇರೋದಿಲ್ಲ ಅಂತ ಭಾಳ ನಿಶ್ಚಿಂತೆಯಿಂದ ನಿರ್ಭಯವಾಗಿ ಆಕೆ ಅಲ್ಲಿ ಮಲಗಿರ್ತಾಳೆ ಕಣ್ರಿ. ಆ ಸಂದರ್ಭದಲ್ಲಿ ಒಬ್ಬ ಕಿರಾತಕನ ಹಾಗೆ, ರಾಕ್ಷಸನ ಹಾಗೆ ಎಂಟ್ರಿ ಕೊಟ್ಟು ಆಕೆಯನ್ನು ವಿಚಿತ್ರವಾಗಿ, ಯಾವ ರೀತಿಯಾಗಿ ನಾವು ನೆನೆಸ್ಕೊಳ್ಳೋಕ್ಕೂ ಕೂಡ ಸಾಧ್ಯ ಇಲ್ಲ, ಆ ರೀತಿ ಆಕೆಯ ಮೇಲೆ ಬಲಾತ್ಕಾರ ಮಾಡ್ತಾನೆ, ಪ್ರಾಣ ಹೋಗೋ ಹಾಗೆ ಮಾಡಿದ್ದಾನೆ. ಸೊ ಈ ವಿಚಾರ ಇಡೀ ಕೋಲ್ಕತ್ತಾದಲ್ಲಿ ಈಗ ಕಿಚ್ಚು ಹಚ್ಚಿದೆ. ರಸ್ತೆಗಳಲ್ಲಿ ವೈದ್ಯರು ಎಲ್ಲರೂ ಕೂಡ, ಕಿರಿಯ ವೈದ್ಯರು, ಟ್ರೈನಿಗಳು ಎಲ್ಲರೂ ಕೂಡ ಈಗ ಪ್ರತಿಭಟನೆ ಮಾಡ್ತಿದ್ದಾರೆ. ಕೂಡಲೇ ಈತನ ವಿರುದ್ಧ ಆ್ಯಕ್ಷನ್ ಆಗಬೇಕು. ಜೊತೆಗೆ ಈತ ಮಾತ್ರ ಈ ಕೆಲಸವನ್ನು ಮಾಡಿರೋಕ್ಕೆ ಸಾಧ್ಯ ಇಲ್ಲ, ಈತನ ಜೊತೆಗೆ ಇನ್ನಷ್ಟು ನೆಟ್ವರ್ಕ್ ಇದೆ, ಜನ ಇದ್ದಾರೆ ಅಂತ ಕೂಡ ಅನುಮಾನ ಇದೆ. ಸೊ ಅದಕ್ಕೋಸ್ಕರ ಈಕೆಯ ದೇಹ ನಂತರ ಹಾಸ್ಪಿಟಲ್ನ ಹೊರಭಾಗದಲ್ಲಿ ಸಿಕ್ಕಿರುತ್ತೆ. ಆಕೆ ದೇಹದಲ್ಲಿ ಕಣ್ಣಿನ ಭಾಗದಲ್ಲಿ ರಕ್ತ ಜಿನ್ಗಿರುತ್ತೆ. ಹಾಗೆಯೇ ದೇಹದ ಬೇರೆ ಬೇರೆ ಕಡೆ ಆತ ದಾಳಿಯನ್ನು ಮಾಡಿರ್ತಾನೆ. ನೋಡಿದಾಗ ಕಣ್ಣೊಳಗೂ ಕೂಡ ಕೈ ಹಾಕಿರ್ಬೋದು ಅನ್ನೋ ರೀತಿಯಾಗಿ ಆ ದೇಹದ ಸ್ಥಿತಿ ಇರುತ್ತೆ. ಪೊಲೀಸರಿಗೆ ಆ ದೇಹದ ಸ್ಥಿತಿಯನ್ನು ನೋಡಿದಾಗ ಹೇಗೆ ನೋಡೋಕ್ಕೂ ಸಾಧ್ಯ ಆಗಲ್ಲ, ಅಷ್ಟು ವಿಕಾರವಾಗಿ ಮಾಡಿರ್ತಾನೆ. ಅಂದರೆ ಒಬ್ಬ ಕಷ್ಟಪಟ್ಟು 36 ಗಂಟೆ ಕೆಲಸ ಮಾಡುವಂಥ ಹೆಣ್ಣು ಮಗಳ ಮೇಲೆ ಈ ರೀತಿಯ ಒಂದು ಪೈಶಾಚಿಕ ವರ್ತನೆಯನ್ನು ಮಾಡಿದ್ದು ನೋಡಿ ಪೊಲೀಸರಿಗೆ ಎಂಥ ದೂರ್ತಾ ಇರಬೇಕಿತ್ತ ಅಂತ ಒಂಥರ ಅಸಹ್ಯ ಮುಟ್ಟಿಬಿಡುತ್ತೆ ಆತನ ಮೇಲೆ. ಸೊ ಅದಾದಮೇಲೆ ಈ ಮೆಡಿಕಲ್ ಕಾಲೇಜು, ಈ ಸಂಜಯ್ ರಾಯ್ ಯಾರು ಅಂತ ನೋಡೋದಾದರೆ, ಆತನ ಮೊಬೈಲನ್ನು ಚೆಕ್ ಮಾಡಿದಾಗ ಆತ ಮೊಬೈಲ್ನಲ್ಲಿ ಒಂದಷ್ಟು ಬೇಡದ ನೀಲಿ ಚಿತ್ರಗಳು ಕೂಡ ಇತ್ತು ಅಂತ ಗೊತ್ತಾಗಿದೆ. ಜೊತೆಗೆ ಆತ ಈ ಸಿವಿಕ್ ವಾಲಂಟಿಯರ್ ಆಗಿ ಕೆಲಸ ಮಾಡ್ತಿದ್ದ, 12,000 ಸಂಬಳ ಇದೆ ಈತನಿಗೆ ಅಂತ ಗೊತ್ತಾಗಿದೆ. ಸೊ ಬೇರೆ ಬೇರೆ ಒಂದಷ್ಟು ಕೆಲಸಗಳನ್ನು ಆತ ಮಾಡ್ತಾ ಇದ್ದ ಅನ್ನೋದು ಕೂಡ ಗೊತ್ತಾಗಿದೆ ಸಿವಿಕ್ ವಾಲಂಟಿಯರ್ ಆಗಿ. ಹಾಗೆಯೇ ಟ್ರಾಫಿಕ್ ಮ್ಯಾನೇಜ್ಮೆಂಟ್, ಡಿಸಾಸ್ಟರ್ ರೆಸ್ಪಾನ್ಸ್ ಇಲ್ಲೆಲ್ಲ ಕೂಡ ಆತ ಕೆಲಸ ಮಾಡಿದ್ದ ಅಂತ ಕೂಡ ಮಾಹಿತಿ ಸಿಗ್ತಾ ಇದೆ. ಸೊ 2019 ಈತ ಜಾಯ್ನ್ ಆಗಿರೋದು ಅಂತ. ಇನ್ನು ಈ ಆಸ್ಪತ್ರೆಯಲ್ಲಿ ಒಂದಷ್ಟು ಅಡ್ಮಿಷನ್ ವಿಚಾರದಲ್ಲಿ ಲಂಚ ತಗೊಳ್ಳೋದು ಇಂಥದ್ದೆಲ್ಲ ಆಗುತ್ತಲ್ಲ, ಅಂಥದ್ರಲ್ಲೂ ಕೂಡ ಈತನ ಹೆಸರು ಕೇಳಿ ಬಂದಿದೆ. ಅನವಶ್ಯಕವಾಗಿ ಈ ರೋಗಿಗಳಿಗೆ ತೊಂದರೆ ಕೊಡೋದು, ಬೆಡ್ ಏನಾದರೂ ಸಿಗದೆ ಇದ್ದರೆ ಅಲ್ಲಿ ದುಡ್ಡು ತಗೊಂಡು ಬೆಡ್ನ ವ್ಯವಸ್ಥೆ ಮಾಡೋದು. ಸೊ ಇಂಥ ಒಂದಷ್ಟು ವಿಚಾರಗಳು ಗೊತ್ತಾಗಿದೆ. ಜೊತೆಗೆ ಈತನನ್ನು ಹೇಗೆ ಸೆರೆ ಹಿಡಿದ್ರು ಅಂತ ನಾವು ನೋಡೋದಾದರೆ, ಈತ ಬಂದು ಅಲ್ಲಿ CCTVಗಳಿಗೆಲ್ಲ ತಪ್ಪಿಸ್ಕೊಳ್ಳೋದು, ಅಲ್ಲಿ
ಆದಷ್ಟು ಎಲ್ಲಿ CCTV ಇಲ್ಲ ಅದೇ ಭಾಗದಲ್ಲಿ ಈ ಒಂದು ಸೆಮಿನಾರ್ ಹಾಲ್ ಕೂಡ ಇರೋದ್ರಿಂದ ಆತ ಅಲ್ಲಿ ಎಂಟರ್ ಆದ ನಂತರ ಈ ದುಷ್ಕೃತ್ಯವನ್ನು ಎಸಗಿದ್ದಾನೆ. ಸೊ ಆರಂಭದಲ್ಲಿ ಎಲ್ಲ CCTVಗಳನ್ನು ಚೆಕ್ ಮಾಡಿದಾಗ ಆತ ಎಲ್ಲಿ ಏನು ಅನ್ನೋದ್ರ ಬಗ್ಗೆ ಯಾವುದೇ ಮಾಹಿತಿ ಸಿಕ್ಕಿರಲಿಲ್ಲ. ಆದರೆ ಈಗ ಅವರಿಗೆ ಬಹಳ ಮುಖ್ಯವಾದಂಥ ಪೊಲೀಸರು ಎಲ್ಲ ಈ CCTVಗಳನ್ನು ಜಾಲಾಡ್ತಾರೆ, ಎಲ್ಲೂ ಕೂಡ ಒಂದಷ್ಟು ಕುರುಹುಗಳು ಸಿಗೋದಿಲ್ಲ. ಆದರೆ ಅವರಿಗೆ ಮೇಜರ್ ಆಗಿ ಆ ಒಂದು ಈ ಬಲಾತ್ಕಾರ ಆದಂಥ ಜಾಗ ಏನಿದೆ, ಸೊ ಅಲ್ಲೊಂದು ಬ್ಲೂಟೂತ್ ಸಿಗುತ್ತೆ. ಆ ಬ್ಲೂಟೂತನ್ನು ತೆಗೆದುಕೊಂಡು ಇದು ಯಾರ ಬ್ಲೂಟೂತ್ ಅಂತ ಅವರಿಗೆ ಡೌಟ್ ಶುರುವಾಗುತ್ತೆ. ನಂತರ ಯಾರ ಮೊಬೈಲ್ಗೆ ಕನೆಕ್ಟ್ ಆಗುತ್ತೆ ಅಂತ ಆ ಮೊಬೈಲನ್ನು ಆ ಒಂದು ಬ್ಲೂಟೂತನ್ನು ಹಿಡಿದು ಓಡಾಡ್ತಾರೆ. ಆ ಸಂದರ್ಭದಲ್ಲಿ ಎಕ್ಸಾಕ್ಟ್ಲಿ ಈ ಸಂಜಯ್ ರಾಯ್ನ ಒಂದು ಮೊಬೈಲ್ಗೆ ಆ ಬ್ಲೂಟೂತ್ ಕನೆಕ್ಟ್ ಆಗುತ್ತೆ. ಸೊ ಆ ಒಂದು ಬ್ಲೂಟೂತ್ ಮೂಲಕನೇ ಆತನನ್ನು ಬೆಳಗಿನ ಜಾವ ಒಂದು 3ರಿಂದ 6 ಗಂಟೆ ಒಳಗೆ ಆಗಿರುವಂಥ ಘಟನೆ ಇದು 9ನೇ ತಾರೀಕು. ಆದರೆ ಅದಾದ ನಂತರ ಆತನನ್ನು ಅವತ್ತಿನ ಸಂಜೆನೇ ಅರೆಸ್ಟ್ ಮಾಡಲಾಗುತ್ತೆ. ಅದಕ್ಕೆ ಕಾರಣವಾಗಿದ್ದು ಆತನ ಬಳಿ ಇದ್ದಂಥ ಬ್ಲೂಟೂತ್. ಸೊ ಇದು ಕೋಲ್ಕತ್ತಾದಲ್ಲಾಗಿರುವಂಥ ಘಟನೆಯ ವಿವರ. ಸದ್ಯಕ್ಕೆ ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಹೆಣ್ಣು ಮಕ್ಕಳಿಗೆ ಎಷ್ಟು ಮಟ್ಟಿಗೆ ಒಂದು ಸುರಕ್ಷತೆ ಇದೆ ನಮ್ಮ ದೇಶದಲ್ಲಿ, ಅದು ಕೂಡ ಒಂದು ಮೆಡಿಕಲ್ ಕಾಲೇಜ್ನಲ್ಲಿ, ಒಂದು ಆಸ್ಪತ್ರೆಯಲ್ಲೇ ಒಂದು ಹುಡುಗಿಯ ಮೇಲೆ ಇಷ್ಟು ಮಟ್ಟಿಗೆ ಇಷ್ಟು ಕೆಟ್ಟದಾಗಿ ಮೃಗದಂತೆ ವರ್ತಿಸಲಾಗಿದೆ ಅನ್ನೋದು ಎಲ್ಲರ ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ಜೊತೆಗೆ ಈತನ ಒಂದು ಬಂಧನ ಆದ ನಂತರ ಕೂಡಲೇ ಈತನಿಗೆ ಶಿಕ್ಷೆ ಆಗಬೇಕು. ಜೊತೆಗೆ ಈತನ ಜೊತೆ ಯಾರ್ಯಾರಿದ್ದಾರೆ ಇದೆಲ್ಲವನ್ನು ಕೂಡ ಹೊರಗಡೆ ತೆಗಿಬೇಕು ಅಂತ ಈಗ ಸಾರ್ವಜನಿಕರು ಕೂಡ ಒತ್ತಾಯ ಮಾಡ್ತಿದ್ದಾರೆ. ಮಮತಾ ಬ್ಯಾನರ್ಜಿ ಅವ್ರನ್ನ ವಿಶೇಷವಾಗಿ ಅವರು ಕೂಡ ಹೇಳಿದ್ದಾರೆ, ಪೊಲೀಸರಿಗೆ ನಾನು ಡೆಡ್ಲೈನನ್ನು ಕೊಟ್ಟಿದ್ದೀನಿ, ಈ ಒಂದು ಕೇಸ್ಗೆ ಸಂಬಂಧಪಟ್ಟ ಹಾಗೆ ಎಲ್ಲ ಡೀಟೇಲನ್ನು ನನಗೆ ಕೊಡಬೇಕು ಅಂತ ಈಗಾಗಲೇ ತಿಳಿಸಿದ್ದಾರೆ. ಸೊ ಇದರ ವಿಚಾರವಾಗಿ ಇನ್ನಷ್ಟು ಉನ್ನತ ಮಟ್ಟದ ತನಿಖೆ ಆಗಬೇಕು ಅನ್ನೋದು ಕೂಡ ಸಂಜಯ್ ರಾಯ್ನ ಅಥವಾ ಬೇರೆನಾದರೂ ಬೇರೆಯವ್ರನ್ನ ಫಿಟ್ ಮಾಡಲಾಗಿದೆಯಾ ಅನ್ನೋ ರೀತಿಯಾಗಿ ಕೂಡ ಒಂದಷ್ಟು ಅನುಮಾನಗಳಿದೆ. ಆದರೆ ಸದ್ಯಕ್ಕಿರುವಂಥ ಮಾಹಿತಿಯ ಪ್ರಕಾರ ಈತನೇ ಈ ಕೃತ್ಯವನ್ನು ಎಸಗಿರೋದು ಅಂತ. ಆದರೆ ಇನ್ನೂ ಆತನ FSL ವರದಿ ಬರಬೇಕಾಗಿದೆ. ಜೊತೆಗೆ ಬೇರೆ ಬೇರೆ ಸಾಕ್ಷ್ಯಗಳನ್ನು ಕಲೆ ಹಾಕ್ತಿದ್ದಾರೆ. ಸೊ ಆ ಕಾರಣಕ್ಕೆ ಈ ಸಂಜಯ್ ರಾಯ್ ಈ ಒಂದು ಹತ್ಯೆಯನ್ನು ಮಾಡಿರೋದಾದರೆ, ಈ ಒಂದು ಕೃತ್ಯವನ್ನು ಮಾಡಿರೋದಾದರೆ ಈತನ ಉದ್ದೇಶ ಏನು, ಈ ಹಿಂದೆ ಯಾರಿಗೆಲ್ಲ ಈತರ ತೊಂದರೆ ಕೊಟ್ಟಿದ್ದಾನೆ, ಜೊತೆಗೆ ಈ ಯುವತಿ ಏನಿದ್ದಾಳೆ ಆಕೆಯ ಹಿನ್ನೆಲೆ, ಅವರ ತಂದೆ ತಾಯಿ, ಅವರ ಪರಿಸ್ಥಿತಿ ಎಲ್ಲವನ್ನು ಕೂಡ ನೋಡಿದಾಗ ತುಂಬಾ ದುಃಖ ಆಗುವಂಥ ವಿಚಾರ ಇದು. ಸೊ ಈತನ ಒಂದಷ್ಟು ಹಿನ್ನೆಲೆಯನ್ನು ಕೂಡ ಪೊಲೀಸರಿಗೆ ಕೆದಕ್ತಾ ಇದ್ದಾರೆ, ಯಾರು ಈತ ಏನು ಅಂತ. ಜೊತೆಗೆ ಆತನ ರೆಸ್ಪಾನ್ಸ್ ಹೇಗಿದೆ ಅಂತ ಅಂತಾರೆ ಕೇಳಿದಾಗ ಪೊಲೀಸರು, ಬೇಕಾದ್ರೆ ನನ್ನ ನೇಣಿ ಹಾಕಿ ನಾನು ಮಾಡಿರುವಂಥ ತಪ್ಪಿಗೆ ಅಂತ. ಅಂದರೆ ಈ ನಿರ್ಭಯ ಕೇಸ್ನಲ್ಲೂ ಕೂಡ ನಾವು ನೋಡಿದ್ವಿ, ಆ ಡ್ರೈವರ್ ಏನಿರ್ತಾನೆ ಆತನೇ ಆಕೆಗೆ ಈ ರಾಡ್ನಿಂದ ಎಲ್ಲ ಹಲ್ಲೆ ಮಾಡಿರುವಂಥದ್ದು, ಬೇಡದಿರುವಂಥ ಜಾಗಕ್ಕೆ ಈ ರಾಡನ್ನು ಬಳಸಿ ಹಿಂಸೆ ಕೊಟ್ಟಿರುವಂಥದ್ದೆಲ್ಲ ಕೂಡ ಆತ ಒಪ್ಕೊಳ್ತಾನೆ. ಸೊ ಅದನ್ನು ಈ ಸೆಕೆಂಡ್ ಇಯರ್ ಸ್ಟೂಡೆಂಟ್ ಮೇಲೆ ಆಗಿರುವಂಥ ಹಲ್ಲೆ ಸಂಬಂಧಪಟ್ಟ ಹಾಗೆ ಆಕೆ ಚೆಸ್ಟ್ ಮೇಲೆ ಮೆಡಿಸಿನ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಿರುವಂಥ ಆಕೆ ಸೆಮಿನಾರ್ ಹಾಲ್ನಲ್ಲಿ ಬಾಡಿ ಸಿಕ್ಕಿರೋದು ಹೊರಗಡೆ. ಸೊ ಆ ದೇಹವನ್ನು ನೋಡಿದಾಗ ಈತ ಒಂದು ರೀತಿ ಈತನಿಗೆ ಮದುವೆಯಲ್ಲೂ ಕೂಡ ಒಂದೇನೋ ಒಳ್ಳೆಯ ದಾಂಪತ್ಯ ಜೀವನ ಇರಲಿಲ್ಲ ಅಂತ ಕೂಡ ಗೊತ್ತಾಗ್ತಿದೆ. ಸೊ ಆ ಒಂದು ಫ್ರಸ್ಟ್ರೇಷನಿಂದ ಈತ ಮಾಡಿರಬಹುದಾ ಅನ್ನೋ ರೀತಿಯಾಗಿದೆ. ಯಾಕಂದರೆ ಭಾಳಷ್ಟು ನಾವು ಇಂಥ ಕೇಸ್ನಲ್ಲಿ ನೋಡಿದಾಗ ಒಂದು ಪ್ರೀತಿ ಭಗ್ನ ಪ್ರೇಮ ಆಗಿರುತ್ತೆ, ಅಥವಾ ಮದುವೆಯಲ್ಲಿ ಅವರಿಗೆ ದಾಂಪತ್ಯ ಜೀವನದಲ್ಲಿ ಸುಖ ಇರಲ್ಲ ಅಥವಾ ಖುಷಿ ನೋಡಿರಲ್ಲ, ಆ ಸಿಟ್ಟನ್ನು ಬೇರೆ ಅಂತ ಹೆಣ್ಣು ಮಕ್ಕಳ ಮೇಲೆ ತೀರಿಸುವಂಥದ್ದು ನಾವು ಹಿಂದೆ ಕೂಡ ನೋಡಿದ್ದೀವಿ. ಸೊ ಇದೇ ಕೆಟಗರಿಗೆ ಈ ಸಂಜಯ್ ರಾಯ್ ಕೂಡ ಬರ್ತಿರೋ ಹಾಗೆ ಕಾಣಿಸ್ತಾ ಇದೆ. ಸೊ ಈ ಘಟನೆಯ ಬಗ್ಗೆ ನೀವೇನು ಹೇಳ್ತೀರಾ, ಮಿಸ್ ಮಾಡದೆ ಕಮೆಂಟ್ ಮಾಡಿ. ನಿಜಕ್ಕೂ ಸುರಕ್ಷತೆ ಅನ್ನೋದು ನಮ್ಮಲ್ಲಿ ಎಷ್ಟು ಕೆಟ್ಟದಾಗಿ ಹೋಗ್ತಾ ಇದೆ ಅನ್ನೋದು ಭಯ ಮಾಡಿಸುವಂಥದ್ದು. ನಮಸ್ಕಾರ.